ಒಬ್ಬ ಹಿಂದುವಿಗೆ ಒಂದು ಪರಿಹಾರ ಬೇಕು ಅಂತ ಹೇಳಿದರೆ ನಾವು 100% ಎನಿ ಟೈಮ್ ಯಾವುದೇ ಸಂದರ್ಭದಲ್ಲಿ ಯಾರೇ ಕರೆದ್ರೂ ನಾವು ಖಂಡಿತವಾಗ್ಲೂ ತಯಾರಿದ್ದೇವೆ. ನಮ್ಮಿಂದ ಏನಾಗುತ್ತೋ ಇವರಿಗೆ ಅಷ್ಟಕ್ಕೆ ನಾವು ಪರಿಹಾರ ಕೊಡಿಸೋಕ್ಕೆ ನಾವು ತಯಾರಿದ್ದೇವೆ. ಇದು ಆಗಿ ಎಷ್ಟು ದಿನ ಆಯಿತು? ಮೊನ್ನೆ. ಇವತ್ತು 3ನೇ ದಿವಸ. ಚುನಾಯಿತ ಅಧಿಕಾರಿಗಳು ಯಾರೇ ಆಗಲಿ, ಚುನಾಯಿತ ಪಕ್ಷದವರು ಯಾರೂ ಇಲ್ಲಿ ಬಂದಿಲ್ಲ. ಈಗ MLA PA ಯಾರೂ ಬರಲಿಲ್ಲ, ಯಾರು ಕಾಲು ಮಾಡಲಿಲ್ಲ. UT ಖಾದರ್ ಅವರಿಗೂ ಕಳಿಸಿದ್ದೀನಿ, ಸಚಿವ ಗುಂಡೂರಾವ್ ಅವರಿಗೂ ಕಳಿಸಿದ್ದೀನಿ, TC ಅವರಿಗೂ ಕೂಡ ಕಳಿಸಿದ್ದೀನಿ ನಾನು. ಆದರೆ ಯಾವುದೇ ರೀತಿಯ ಒಂದೇ ಒಂದು ಸ್ಪಂದನೆ ಮಾಡಿಲ್ಲ ಅಂತ ಹೇಳಿದ್ರೆ ಬೇಸರ ಆಗುತ್ತೆ ರೀ. ಸ್ಪಂದನ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ. ಕುಡ್ಲಾರಾಂಪೆ ದೇರ್ಲಕಟ್ಟೆಯ ಸಮೀಪದ ವೈದ್ಯನಾಥ ನಗರಕ್ಕೆ ಮೊನ್ನೆ ಬಂದಿದ್ದೀನಿ ನಾನು ಅಂತ ಹೇಳಿದರೆ ನೀವು ನೋಡಿರ್ತೀರಿ ಯಾವ ರೀತಿ ಸುಟ್ಟು ಕರಕಲಾಗಿರುವಂಥ ಮನೆ ಅನ್ನುವಂಥ ವಿಚಾರದಲ್ಲಿ ಕಂಪ್ಲೀಟಾಗಿ ನಾನು ಎಪಿಸೋಡನ್ನು ಮಾಡಿದ್ದೇನೆ. ಮತ್ತು ನಂತರದಲ್ಲಿ ಒಂದಷ್ಟು ಪ್ರಶ್ನೆಯನ್ನು ಕೂಡ ಎತ್ತಿದ್ದೆ. ಯಾವ ರೀತಿ ಅಂತ ಹೇಳಿದರೆ, ಸೊ ಇವರು ಕೂಡ ಮಡಿವಾಳ ಜಾತಿಯವರು. ಜಾತಿ ಅಂತೇಳಿ ನೀವು ಬರೀ ಕಚ್ಚಾಡುವಂಥದ್ದು ಅಲ್ಲ, ಜಾತಿ ಸಂಘಟನೆ ಇರುವಂಥದ್ದು ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಕ್ಕೆ ಅಲ್ಲ, ಜಾತಿ ಸಂಘಟನೆ ಇರುವಂಥದ್ದು ಬರೀ ಪೋಸ್ ಕೊಡೋಕೆ ಅಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ದೆ. ಆದರೆ ಇಲ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕು, ದಯಮಾಡಿ ಇವರಿಗೆ ಬಂದು ಸಹಾಯ ಮಾಡಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ದೆ. ಅಪ್ರಿಷಿಯೇಟ್ ಮಾಡಲೇಬೇಕು. ಮಡಿವಾಳ ಜಾತಿ ಸಂಘಟನೆಯವರು ಕೂಡ ಬಂದರು. ಅಂತೆಯೇ ಇವರೂ ಕೂಡ ಹಿಂದೂಗಳೇ. ಬರೀ ಧರ್ಮಗಳ ನಡುವೆ ಸಂಘರ್ಷ ಎಬ್ಬಿಸೋಕೆ ಮಾತ್ರ ಇರುವಂಥದ್ದು ಅಲ್ಲ, ಧರ್ಮಗಳ ನಡುವೆ ಸಂಘರ್ಷ ಆದಾಗ ಎದ್ನೋ ಬಿದ್ನೋ ಅಂತೇಳಿ ಓಡಿಕೊಂಡು ಬರುವಂಥದ್ದು ಅಲ್ಲ. ಇವರೂ ಕೂಡ ಹಿಂದೂಗಳೇ, ಇವರಿಗೆ ಸಹಾಯ ಮಾಡಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ದೆ. ರಾಮಸೇನೆಯವರು ಕೂಡ ಬಂದು ಸಹಾಯವನ್ನು ಮಾಡ್ತೀವಿ ಅನ್ನುವಂಥ ವಿಚಾರದಲ್ಲಿ ಹೇಳಿದರು. ರಿಯಲಿ ಅಪ್ರಿಷಿಯೇಟ್ ಮಾಡಲೇಬೇಕು ಇದನ್ನು. ಇವರೆಲ್ಲರೂ ಕೂಡ ನಮ್ಮಗಳಿಗೆ ಪ್ರೇರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಖಂಡಿತವಾಗ್ಲೂ ಪ್ರೇರಣೆ. ಇದಕ್ಕೆ ಜಾತಿ ಸಂಘಟನೆ ಇರುವಂಥದ್ದು, ಇದಕ್ಕೆ ರಾಮಸೇನೆ ಮತ್ತೊಂದು ಮಗದೊಂದು ಅಂಥೇಳಿ ಇರುವಂಥದ್ದು. ಧರ್ಮಗಳ ನಡುವೆ ಸಂಘರ್ಷ ಮಾಡೋಕೆ ಅಲ್ಲ, ಜಾತಿಗಳ ನಡುವೆ ವಿಷ ಬೀಜ ಬಿತ್ತೋಕೆ ಇರುವಂಥದ್ದು ಅಲ್ಲ ಅಂಥೇಳಿ ಮತ್ತೊಮ್ಮೆ ಎದ್ದು ತೋರಿಸಿದಂತಹ ಈ ಮಡಿವಾಳ ಜಾತಿ ಸಂಘಟನೆ ಮತ್ತು ರಾಮಸೇನೆಯವರಿಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಅವರು ಬಂದಿದ್ದಾರೆ, ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಪಡ್ತೀನಿ. ಏನು ಹೇಳ್ತಾರೆ ಅಂಥೇಳಿ ಕೇಳ್ಕೊಂಡು ಬೇಡ. ರಾಮಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಕಿರಣ್ ಬಿ ಅಮೀನ್ ರವರು ಕೂಡ ಇಲ್ಲಿಗೆ ಭೇಟಿ ನೀಡಿದ್ದಾರೆ. ನಾನು ಹೇಳಿದ್ದೆ, ಹಿಂದೂಗಳ ಸ್ವಾಮಿ ಬನ್ನಿ, ಹಿಂದೂಗಳು ಒಗ್ಗಟ್ಟಾಗಿ ಏನಾದರೂ ಸಹಾಯ ಮಾಡಿ ಅನ್ನುವಂಥ ವಿಚಾರದಲ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕು ಇವರನ್ನು. ಸರಿ, ಏನು ಹೇಳ್ತೀರಾ ಅಂತ? ಖಂಡಿತವಾಗ್ಲೂ ಇವತ್ತು ಬೆಳಿಗ್ಗೆ ಅಷ್ಟೇ ನನಗೆ ಗೊತ್ತಾಯಿತು, ವಿಚಾರ ಗೊತ್ತಿರಲಿಲ್ಲ. ನಮ್ಮ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷರು ನನಗೆ ಫೋನ್ ಮಾಡಿದರು, ಈ ಥರ ವಿಚಾರಗಳಿವೆ, ಖಂಡಿತವಾಗ್ಲೂ ಬೆಂಬಲ ಕೊಡ್ತೀವಿ. ಯಾಕಂದರೆ ಹಿಂದೂ ಮನೆಗೆ ಈ ಥರ ಒಂದು ಜಾತಿ ಪಕ್ಷ ನೋಡಿ ಅಲ್ಲ, ಒಬ್ಬ ಹಿಂದುವಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದರೆ, ಒಬ್ಬ ಹಿಂದುವಿಗೆ ಒಂದು ಪರಿಹಾರ ಬೇಕು ಅಂತ ಹೇಳಿದರೆ ನಾವು 100% ಎನಿ ಟೈಮ್ ಯಾವುದೇ ಸಂದರ್ಭದಲ್ಲಿ ಯಾರೇ ಕರೆದ್ರೂ ನಾವು ಖಂಡಿತವಾಗ್ಲೂ ತಯಾರಿದ್ದೇವೆ. ಸೊ ಹಾಗಾಗಿ ಇವ್ರ ಜೊತೆ ಬಂದೇ ಇಲ್ಲಿಯ ವ್ಯವಸ್ಥೆಗಳನ್ನು ನೋಡಿದೆ. ಇನ್ನೇನೆಂದರೆ ನಮ್ಮಿಂದ ಏನಾಗುತ್ತೋ ಇವರಿಗೆ ಅಷ್ಟಕ್ಕೆ ನಾವು ಪರಿಹಾರ ಕೊಡಿಸೋಕ್ಕೆ ನಾವು ತಯಾರಿದ್ದೇವೆ. ಬೇಕಿದ್ದರೆ ಮುಂದಕ್ಕೆ ಸರ್ಕಾರಕ್ಕೂ ಪ್ರೆಷರ್ ಹಾಕೋದಾಗಲಿ, ಯಾವುದೇ ಆಗಲಿ, ಯಾವ ಕೆಲಸಕ್ಕೂ ನಾವು ಇವ್ರ ಜೊತೆನೇ ಇದ್ದೇವೆ ಅಂತೇಳಿ ನಾವು ಇವರಿಗೆ ಭರವಸೆ ಕೊಟ್ಟಿದ್ದೇವೆ. ಅಲ್ಲ, ಇದು ಉಳ್ಕೊಳ್ಳಿಕ್ಕೆ ಯೋಗ್ಯವಾಗಿಲ್ಲ. ಇವಾಗ ಸೂರಿನ ವ್ಯವಸ್ಥೆ ಮುಖ್ಯವಾಗಿ ಆಗಲೇಬೇಕು. ಸೊ ಒಂದ್ಸಲ ನಾವೆಲ್ಲ ಕೂತ್ಬಿಟ್ಟು ಏನು ಸೂರಿನ ವ್ಯವಸ್ಥೆ ಹೇಗೆ ಮಾಡ್ಬೋದು, ಎಷ್ಟು ಬೇಗ ಮಾಡ್ಬೋದು ಅಂತೇಳಿ ನಾವೇ ಚರ್ಚೆ ಮಾಡಿಬಿಟ್ಟು ಆದಷ್ಟು ಬೇಗ ಸೂರಿನ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ ಇವರಿಗೆ. ಮಳೆ ಬಂದರೆ ತುಂಬ ಕಷ್ಟ ಆಗ್ತಿದೆ. ಅಂದರೆ ಏನೋ ಹಂಚು ಹಾಕೋದು, ಸ್ವಲ್ಪ ರೀಪು ಅದೆಲ್ಲ ಹಾಕಿ ಸ್ವಲ್ಪ ಹಂಚು ಹಾಕಿ ಕೊಟ್ಟರೆ ಒಮ್ಮೆ ಉಳ್ಕೊಳ್ಳೋ ವ್ಯವಸ್ಥೆ ಆಗುತ್ತೆ. ಆಮೇಲೆ ಒಳಗಡೆ ಕ್ಲೀನ್ ಮಾಡಿದರೆ ಆಯಿತು. ಸೊ ಇದೊಂದು ಕೆಲಸವನ್ನು ಫಸ್ಟಿಗೆ ನಾವು ಮೊದಲಿಗೆ ಮಾಡಬೇಕು. ಯಾರಾದ್ರು ದಾನಿಗಳಿದ್ರು ನಮ್ಮಲ್ಲೇ ಯಾರಾದರೂ ರಿಜಿಸ್ಟ್ ಮಾಡಿಕೊಂಡು ಆ ಕೆಲಸವನ್ನು ಫಸ್ಟಿಗೆ ನಾವು ಮಾಡಿಕೊಡ್ತೇವೆ ಅವರಿಗೆ. ಈ ಪ್ಲ್ಯಾನ್ ಇದೆ ಸದ್ಯಕ್ಕೆ. ಈಗ ಸರ್ಕಾರಕ್ಕೆ 100% ಒತ್ತಡ ಇದೆ. ಈ ಟೈಮಲ್ಲಿ ಪ್ರಕೃತಿ ವಿಕೋಪಗಳು ಆಗೋದು ಸಹಜನೇ. ಆದರೆ ಇನ್ನೂ ಯಾರು ಈ ಕಡೆ ತಲೆನೇ ಹಾಕಿಲ್ಲ ಅಂತ ಹೇಳಿದರೆ ಇದು ನಮ್ಮ ದುರದೃಷ್ಟ. ಇದು ಆಗಿ ಎಷ್ಟು ದಿನ ಆಯಿತು? ಮೊನ್ನೆ. ಇವತ್ತು 3ನೇ ದಿವಸ. ಚುನಾಯಿತ ಅಧಿಕಾರಿಗಳು ಯಾರೇ ಆಗಲಿ, ಚುನಾಯಿತ ಪಕ್ಷದವರು ಯಾರೂ ಇಲ್ಲಿ ಬಂದಿಲ್ಲ. ಸೊ ನಾವು ಅವರನ್ನೆಲ್ಲ ದೂರಿಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ನಮಗೂ ಇಲ್ಲ. ಯಾಕೆಂದರೆ ನಮಗೆ ಬೇಕಿದ್ದದ್ದು ಇವರಿಗೆ ಕೊಡುವಂಥ ಒಂದು ಪರಿಹಾರ, ಇವರಿಗೆ ಒಂದು ವ್ಯವಸ್ಥೆ. ಸೊ ಅದರ ಕಡೆ ನಾವು ಗಮನ ಕೊಡ್ತೇವೆ. ಇವಾಗ ದಯವಿಟ್ಟು ಓಟಿಗೋಸ್ಕರ ಬಾಗಿಲ ಮುಂದೆ ಬಂದು ನಿಲ್ತೀರಿ. ಅದೇ ಥರ ಸಮಸ್ಯೆ ಆದ ಕೂಡಲೇ ಈ ವಿಚಾರಕ್ಕೂ ಬಂದು 24 ಗಂಟೆ ಒಳಗೆ ಅವರ ಬಾಗಿಲ ಹತ್ರ ಬಂದು ನಿಮ್ಮ ಸಮಸ್ಯೆ ಏನು ಅಂತ ಕೇಳಿ ಅವ್ರಿಗೆ ಏನಾದರೂ ಪರಿಹಾರ ಅಥವಾ ಏನಾದರೂ ಸಾಂತ್ವನ ನಿಮ್ಮಿಂದ ಆಗೋದಾದರೆ ಮಾಡಿ. ಇಲ್ಲಾಂದರೆ ನಾವು ನಮ್ಮ ಕೆಲಸ ನಾವು ಮಾಡ್ತೇವೆ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ, ಅಷ್ಟೇ ನಾವು ಕೇಳೋದು. ನಾವು ಓಟ್ ಕೇಳೋಕ್ಕೆ ಯಾರ ಮನೆ ಬಾಗಿಲಿಗೆ ಹೋಗೋದಿಲ್ಲ. ಸಮಸ್ಯೆ ಇದೆಯಾ, ತೊಂದರೆ ಇದೆಯಾ, ಹೋಗಿ ಪರಿಹಾರ ಮಾಡಿಕೊಡ್ತೇವೆ, ಅಷ್ಟೇ ನಮ್ಮ ಕೆಲಸ.
ನಮ್ಮಿಂದ ಏನಾಗುತ್ತೋ ಅದು 100% ನಾವು ಮಾಡಿಕೊಡ್ತೇವೆ ಅವರಿಗೆ. ಕರ್ನಾಟಕ ರಾಜ್ಯ ಮಡಿವಾಳ ಸಂಘಟನೆಯ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಸಂಜೀವ ಮಡಿವಾಳರ ಕಟೀಲು ಇವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅವರು ಕೂಡ ಈ ಜಾಗಕ್ಕೆ ಭೇಟಿ ಕೊಟ್ಟರು, ಈ ಮನೆಗೆ ಭೇಟಿ ಕೊಟ್ಟರು, ಮತ್ತು ಮನೆಯವ್ರ ಹತ್ರ ಕೂಡ ಮಾತಾಡಿದರು. ಸರ್, ಏನು ಹೇಳ್ತೀರಾ ಇದರ ಬಗ್ಗೆ ಅಂತ? ನಿಮ್ಮ ಈ ವರದಿಯನ್ನು ನಾನು ಗಮನಿಸಿಕೊಂಡೆ. ನಿಮ್ಮ ವರದಿಯನ್ನು ಗಮನಿಸಿಕೊಂಡ ನಂತರದಲ್ಲಿ ನನಗೆ ತುಂಬ ಬೇಸರ ಆಯಿತು. ನಂತರ ಸಂಬಂಧಿಕರೆಲ್ಲ ನನಗೆ ಫೋನ್ ಮಾಡಿದರು. ಅದಕ್ಕೆ ನಾನು ಖಂಡಿತವಾಗಿ ನಾಳೆ ಭೇಟಿಯಾಗ್ತೇನೆ. ಭೇಟಿಯಾಗಿ ಅವರ ಏನು ಕಷ್ಟವನ್ನು ನೋಡ್ತೇನೆ. ಆದಷ್ಟು ನಮ್ಮ ಸಮಾಜನ ಒಟ್ಟು ಮಾಡುವ ದೃಷ್ಟಿಯಲ್ಲಿ ಒಂದು ಸಹಕಾರ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಅವರಿಗೊಂದು ಸೂರು ಕೊಡುವಂಥ ವ್ಯವಸ್ಥೆ ಆಗಬೇಕೆಂಬ ಚಿಂತನೆಯನ್ನು ಮಾಡಿ ಆ ನಂತರ ಎಲ್ಲರನ್ನು ಒಟ್ಟು ಮಾಡಿ ಅವರಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕೆಂಬ ಚಿಂತನೆಯನ್ನು ಮಾಡಿದ್ದೇವೆ. ನಾವು ಏನು ಮಾಡ್ತೀರಾ ಅಂತೇಳಿ ನಾವು ಏನು ಮಾಡ್ತೀವಿ ಅಂದರೆ ಅವರಿಗೆ ಈಗ ಅವರ ಅಕೌಂಟಿಗೆ ಹಣ ಬರುವ ರೀತಿಯಲ್ಲಿ ನಾವು ಏನಾದರೂ ವ್ಯವಸ್ಥೆ ಮಾಡುವ. ಯಾಕೆ ನಾವು ಡೈರೆಕ್ಟಾಗಿ ಹಣ ತೆಗೊಳ್ಳುವಂಥ ವ್ಯವಸ್ಥೆ ಹೋಗುವುದಿಲ್ಲ. ಇಷ್ಟವಾಗಿ ನಾವು ಯಾವತ್ತೂ ಅಂಥ ಕಾರ್ಯಕ್ರಮ ಮಾಡಿಲ್ಲ. ಅವರನ್ನು ಅಮೌಂಟಿಗೆ ಡೈರೆಕ್ಟಾಗಿ ನಮ್ಮ ಯಾರು ಮಡಿವಾಳ ಸಮಾಜದ ಏನು ಸಂಘಟನೆಗಳಿವೆ, ತಾಲೂಕು ಸಂಘಟನೆ ಆಗಿ ಜಿಲ್ಲಾ ಸಂಘಟನೆ ಆಗಿ ಎಲ್ಲರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆ ನಂತರ ಡೈರೆಕ್ಟಾಗಿ ಅವರಿಗೆ ಒಂದು ಹಣ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡುವ. ಅದಲ್ಲದೆ ಇಲ್ಲಿ ನಾವು ಲೋಕಲ್ನಲ್ಲಿ ಈಗ ಮಂಗಳೂರು, ಕಟೀಲು ಎಲ್ಲ ಪರಿಸರದ ನಮ್ಮ ಅವರ ಇಲೆಕ್ಷನ್ ಕೂಡ ನಮ್ಮ ಕಟೀಲಿನವರು ಇದ್ದಾರೆ. ಅವರನ್ನು ಕೂಡಿಕೊಂಡೊಮ್ಮೆ ಬಂದು ಮನೆ ರಿಪೇರಿ ಮಾಡುವಂಥ ವ್ಯವಸ್ಥೆಯಲ್ಲಿ ನಾವು ಕೂಡ ಭಾಗಿತ್ವವನ್ನು ಪಡೀತೇವೆ ಅಂತ ಎಲ್ಲ ಹೇಳಲಿಕ್ಕೆ ನಾನು ಬಯಸಿದ್ದೇನೆ. ಸದ್ಯಕ್ಕೆ ಅವರಿಗೆ ಅವಶ್ಯಕತೆ ಇರುವಂಥದ್ದು ಏನು ಅಂತ ಹೇಳಿದ್ರೆ ಸರ್, ಮಳೆ ಬಂದರೆ ಮನೆಯಲ್ಲಿ ಕೂರೋಕೆ ಏನೂ ಆಗೋದಿಲ್ಲ, ಮತ್ತು ಅದರ ಒಳಗಡೆ ಅಡುಗೆ ಮಾಡೋಕ್ಕಾಗೋದಿಲ್ಲ. ಪಕ್ಕದ ಮನೆಗೆ ಹೋಗಬೇಕಾಗುತ್ತೆ. ಅಲ್ಲಿ ಸಣ್ಣದೊಂದು ಹಟ್ಟಿ ಇದೆ, ಹಟ್ಟಿ ಥರ ಇದೆ, ಅದರಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಅವರು. ಸೊ ಅಲ್ಲಿಗೆ ಒಂದು ಏನಾದರೂ ವ್ಯವಸ್ಥೆ ಮಾಡುವಂಥದ್ದಾಗುತ್ತಾ ಅಂತ? ಖಂಡಿತ ಮಾಡ್ಬೋದು. ಯಾಕೆಂದರೆ ಈಗ ಏನು ಪೊಲೀಸ್ ಪ್ರಕ್ರಿಯೆ, ವಿಲೇಜ್ ಅಕೌಂಟ್ನ ಪ್ರಕ್ರಿಯೆ, ಪಂಚಾಯತ್ ಪ್ರಕ್ರಿಯೆ ಮುಗಿದ ತಕ್ಷಣದಲ್ಲಿ ಅದಕ್ಕೆ ನಾವು ಬೇಕಾದ್ರೆ ನಾವು ಒಂದು ವ್ಯವಸ್ಥೆ ಮಾಡುವ. ಖಂಡಿತ ಮಾಡಲೇಬೇಕು. ಅದಕ್ಕೆ ಏನು ಹೇಳ್ತಾರೆ ಅದನ್ನು ನಾವು ಕೂಡಲೇ ಹೇಳಿದೆ. ನಾನು ವ್ಯವಸ್ಥೆ ಮಾಡ್ತೇವೆ, ನಾವು ಖಂಡಿತ ಮಾಡ್ತೇವೆ. ಏನದು ಈಗ ತರ್ಪಲ್ ಹಾಕಿ ಅದು ಇನ್ನು ವ್ಯವಸ್ಥೆ ಮಾಡಬೇಕಲ್ಲ ಕೂತ್ಕೊಳ್ಳುವಂಥದ್ದು. ಖಂಡಿತ ಮಾಡಲಿಕ್ಕೆ ನಾವು ಬದ್ಧವಾಗಿರ್ತೇವೆ, ಖಂಡಿತ ಮಾಡ್ತೇವೆ. ಇಲ್ಲಿ ಪಂಚಾಯತ್ನವರು ಬಿಟ್ಟರೆ ಬೇರೆ ಯಾರೂ ಬರಲಿಲ್ಲ ಅಂತೇಳಿ ಏನು ಹೇಳ್ತೀರಾ ಅಂತೇಳಿ? ಸರ್ಕಾರ ಆಗಿರ್ಬೋದು, MLA ಆಗಿರ್ಬೋದು, ಇವರಿಗೆ ಯಾವ ರೀತಿ ನಿಮ್ಮ ಮಡಿವಾಳ ಸಂಘಟನೆಯಿಂದ ಒಂದು ಒತ್ತಡವನ್ನು ಹಾಕ್ತೀರಿ ಅಂತೇಳಿ? ಈಗಾಗಲೇ ನಾವು ರಾಜ್ಯ ಮಟ್ಟದ ಮುಖ್ಯಮಂತ್ರಿಗಳ ವೈದ್ಯಕೀಯ ಸಲಹೆಗಾರ ಅಂತ ಡಾಕ್ಟರ್ ರವಿಕುಮಾರ್ ಅವರಿಗೆ ಗಮನಕ್ಕೆ ತಂದಿದ್ದೇವೆ. ಬುಧವಾರ ದಿನ ನಾವು ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವ ಸಂದರ್ಭ ಕೊಟ್ಟಿದ್ದಾರೆ. ಹಾಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾವು ಇಲ್ಲಿಯ ಸ್ಥಳೀಯ MLA ಈಗ ವಿಧಾನ ಪರಿಷತ್ನ ಮುಖ್ಯ ಅಧ್ಯಕ್ಷರಾಗಿರುವಂಥ ಅವರನ್ನು ಭೇಟಿ ಮಾಡಿ ಇವರಿಗೆ ಏನಾದರೂ ಸಹಕಾರ ಸಿಗುವಂಥ ಒಂದು ವ್ಯವಸ್ಥೆ ಮಾಡಬೇಕು ಎಂಬ ಚಿಂತನೆ ಮಾಡಿದ್ದೇವೆ. ಮತ್ತು ರಾಜಕೀಯವಾಗಿ ನಾವು ಯಾವ ಪಕ್ಷದಲ್ಲಿ ಇದ್ದರೂ ಕೂಡ ಎಲ್ಲರನ್ನು ಸಹಮತದಲ್ಲಿ ಇದ್ದುಕೊಂಡು ಯಾರನ್ನು ಮಾತಾಡಬೇಕು ಇವರೊಟ್ಟಿಗೆ ಸೇರಿಕೊಂಡು ನಾವು ಕೂಡ ಅವರೊಟ್ಟಿಗೆ ಬರಲಿಕ್ಕೆ ಸಿದ್ಧರಿದ್ದೇವೆ. ನೋಡಿ, ರಾಮ್ ಸೇನೆಯವರು ಬಂದಿದ್ದಾರೆ. ಅವರನ್ನು ನಾನು ಇಲ್ಲಿ ನಮ್ಮ ವ್ಯವಸ್ಥೆ ಹಾಳಾಗಿದೆ, ನೋಡಬೇಕು, ನಿಮ್ಮ ಸಹಕಾರ ಬೇಕಂತ ಕೇಳಿಕೊಂಡಾಗ ಅವರು ಕೂಡ ಅವರ ಅಧ್ಯಕ್ಷರವರು ಕೇಳಿಕೊಂಡು ಕೂಡಲೇ ಬಂದಿದ್ದಾರೆ. ಅದು ನನಗೂ ಭಾಳ ಸಂತೋಷ ಆಯಿತು ಅವರು ಬಂದದ್ದಕ್ಕೆ. ಅದೇ ರೀತಿ ಇವರು ರಾಮ್ ಸೇನೆಯ ಜಿಲ್ಲಾ ಅಧ್ಯಕ್ಷರು, ನನ್ನ ಅಳಿಯ ಮತ್ತು ನಮ್ಮ ಒಕ್ಕೂಟದ ರಾಜ್ಯ ನಿರ್ದೇಶಕರಿಗೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಟ್ಟಿಗಾಗಿ ನಾವು ಬಂದು ಇವರ ಒಂದು ಚಿಹ್ನೆ ನೋಡಿ ಅದಕ್ಕೆ ಸಂಘ ಎಲ್ಲ ನಮಗೆ ಜಾತಿ ಮತ ಎಲ್ಲ ಯಾವುದು ನೋಡದೆ ಎಲ್ಲರ ಸಹಕಾರವನ್ನು ಕೇಳಿ. ಯಾಕೆಂದರೆ ಮಡಿವಾಳ ಸಮಾಜ ಎಂಬುದು ಸ್ವಲ್ಪ ಮಟ್ಟಿಗೆ ಭಾಳ ಬಡತನದಲ್ಲಿರುವಂಥ ನಮ್ಮ ಸಮಾಜ. ಅದನ್ನು ಎಲ್ಲರ ಸಹಕಾರ, ಎಲ್ಲರ ಪ್ರೀತಿ ವಿಶ್ವಾಸ ಬೇಕು. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಇವಾಗೇನು ಸಹಾಯ ಮಾಡಲಿಕ್ಕೆ ನಾವು ಎಲ್ಲರ ಸಹಕಾರವನ್ನು ಕೇಳಿಕೊಂಡು ನಾವು ಮಾಡುವಂಥದ್ದು. ಸದ್ಯಕ್ಕೆ ಇವರು ಈ ಮನೆಯಲ್ಲಿ ಉಳಿತಾ ಇಲ್ಲ. ನಿಮ್ಗೆ ಗೊತ್ತಿದೆ ಮನೆ ಯಾವ ರೀತಿ ಇದೆ ಅನ್ನುವಂಥ ವಿಚಾರದಲ್ಲಿ. ಒಂದು ಸಣ್ಣ ಕೊಟ್ಟಿಗೆ ಥರ ಇದೆ, ಅಲ್ಲಿಯೇ ಅಡುಗೆ ಮಾಡಿ ಪಕ್ಕದ ಮನೆಯಲ್ಲಿ ಹೋಗಿ ಊಟವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಪಕ್ಕದಲ್ಲಿ ಒಂದು ಮನೆ ಇದೆ, ಅವರು ಕೊಟ್ಟಿದ್ದಾರಂತೆ, ಇದರಲ್ಲಿ ಇಲ್ಲಿ ಬಂದು ಎಲ್ಲಿ ಏನು ಬೇಕಾದರೂ ಮಾಡಿ ಅನ್ನುವಂಥ ವಿಚಾರದಲ್ಲಿ. ಸೊ ಅಲ್ಲಿ ಹೋಗಿ ಊಟ ಮಾಡ್ತಾ ಇದ್ದಾರೆ. ಈ ಏನು ಬೆಳವಣಿಗೆ ಆಗಿದೆ? ಯಾರಾದರೂ MLA ಏನಾದರೂ ಬಂದ್ರಾ, ಕಾಲ್ ಮಾಡಿದ್ರಾ, ಅಥವಾ ಇಲ್ಲಿಯ MLA PA ಮಗದೊಂದು ಏನಾದರೂ ಕಾಲ್ ಮಾಡಿ ಹೇಳಿದ್ರಾ, ಹೇಗೆ ಅಂತೇಳಿ? ಈಗ MLA PA ಯಾರೂ ಬರಲಿಲ್ಲ, ಯಾರೂ ಕಾಲು ಮಾಡಲಿಲ್ಲ. ನಮ್ಮ ಪಂಚಾಯತಿಯವರು ಬಿಟ್ಟು BJP ದಿವೇಶ್ ಶೆಟ್ಟಿ ಅವರು ಬಂದು ಹೋದದಲ್ಲದೆ ಮತ್ತು ಪ್ರವೀಣ್ ಬಂದಿದ್ದಾರೆ ನಿನ್ನೆ ರಾತ್ರಿ. ಅವರು ಸಹ ಹೇಳಿದರು ನನ್ನಿಂದ ಸಹಾಯ ಆದಷ್ಟು ಮಾಡ್ತೀನಿ ಅಂತ. ಮೇಲೆ ಬೇರೆ BA ಅವರೆಲ್ಲ ಬಂದು ಹೋಗಿದ್ದಾರೆ, ಏನು ಸಹಾಯ ಮಾಡುವಂತ ಹೇಳಿದ್ದಾರೆ, ಬೇರೆ ಏನು ಹೇಳಲಿಲ್ಲ. ಆಯ್ತಂತ ಹೇಳಿದ್ದೇವೆ. ಈಗ ನಮ್ಮ ಸಂಘದವರು, ಜಾತಿ ಸಂಘದವರು ಬಂದರು, ಅವರು ನಮಗೆ ಸಹಾಯ ಮಾಡ್ತೇವೆ, ಈಗ ಕೂತ್ಕೊಳ್ಳಿಗೆ ಸದ್ಯಕ್ಕೆ ಒಂದು ಏನಾದರೂ ಮಾಡಿ ಕೊಡ್ತೇವೆ ವ್ಯವಸ್ಥೆ, ಆಮೇಲೆ ನೋಡು ಅಂತ ಹೇಳಿದರು. ಹಾಗೆ ನಾವು ಅಡಿಗೆ ಗುಡಿಸಲಲ್ಲಿ ಮಾಡ್ತಿದ್ದೇವೆ ಹಿಂದುಗಡೆ, ಅದರಿಂದ ಮಾಡಿ ಬೇರೆ ಮನೆಯಲ್ಲಿ ಕೂತಿದ್ದೇವೆ. ಅವರ ಕೊಟ್ಟಿದ್ದಾರೆ ನಮಗೆ ಮನೆ ಕೂತ್ಕೊಳ್ಳಿಕ್ಕೆ, ಅಲ್ಲಿ ಹೋಗಿ ಊಟ ಮಾಡಿ ಮಲಗ್ತೇವೆ.
ಮತ್ತು ಇವರು ಯಾರು ಕರೆದ್ರು ನಿಮ್ಮನ್ನೀಗ ಅಲ್ಲಿ ಇಲ್ಲಿ ಹೋಗ್ತಾರೆ? ನಾವೀಗ ಅಗ್ನಿಶಾಮಕ ದಳದವರು ಕರೆದಿದ್ದಾರೆ. ಒಂದು ಇದು ಅಗ್ನಿ ಒತ್ತಿದೆಲ್ಲ ಅದರದ್ದು ಒಂದು ಸರ್ಟಿಫಿಕೇಟ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ನಾವು ಹೊರಟಿದ್ದೀವಿ ಅಲ್ಲಿಗೆ ಪಾಂಡೇಶ್ವರಕ್ಕೆ, ಅಲ್ಲಿಂದ ಅದನ್ನು ತರಲಿಕ್ಕೆ. ತುಂಬಾ ಬೇಸರ ಆಗ್ತಾ ಇದೆ ಇವಾಗಲೂ ಇಲ್ಲಿ ಇರುವಂಥ MLA UT ಖಾದರ್ ಅವರು ಇಲ್ಲಿ ಇಲ್ಲ ಅಂತೇಳಿ ಅನಿಸುತ್ತೆ. UT ಖಾದರ್ ಅವರಿಗೂ ಕಳಿಸಿದ್ದೀನಿ, ಸಚಿವ ಗುಂಡೂರಾವ್ರವರಿಗೂ ಕಳಿಸಿದ್ದೀನಿ, TC ಅವರಿಗೂ ಕೂಡ ಕಳಿಸಿದ್ದೀನಿ ನಾನು. ಆದರೆ ಯಾವುದೇ ರೀತಿಯ ಒಂದೇ ಒಂದು ಸ್ಪಂದನೆ ಮಾಡಿಲ್ಲ ಅಂತ ಹೇಳಿದ್ರೆ ಬೇಸರ ಆಗುತ್ತೆ ರೀ. ನಿಮ್ಮ ಮನೆ ಆದರೆ, ಯಾರಾದರೂ ದೊಡ್ಡವರ ರಾಜಕಾರಣಿಯ ಮನೆ ಆದರೆ, ಅವರಿಗೆ ಪರಿಚಯ ಇರುವ ಮನೆ ಆದರೆ ಸಡನ್ನಾಗಿ ಬಂದು ಬೇಳೆ ಬೇಯಿಸುವಂಥ ಪ್ರಯತ್ನವನ್ನು ಪಡ್ತೀರಾ. ರಾಜಕೀಯ ಲಾಭ ಏನಾದರೂ ಇದ್ದರೆ ಅಲ್ಲಿ ಪೋಸ್ ಕೊಟ್ಕೊಂಡು ಅನ್ನುವಂಥ ವಿಚಾರದಲ್ಲಿ ಯಾವನೇ ಬರಲಿಲ್ಲ ರಾಜಕೀಯ ವ್ಯಕ್ತಿಗಳು. ಓಟ್ ಹಾಕಿಲ್ವ ನಿಮಗೆ? ಓಟ್ ಕೇಳುವಾಗ ಬರೋದಿಲ್ವ ಮನೆಗೆ? ಅಟ್ಲೀಸ್ಟ್ UT ಖಾದರ್ ಇಲ್ಲ, ನಿಮ್ಮ P ಅನ್ನೋದ್ರು ಕಳಿಸೋಕ್ಕಾಗೋದಿಲ್ಲನ್ರಿ. ಏನು ಎತ್ತ ಗೌರ್ಮೆಂಟಿಂದ ಏನು ಸಹಾಯ ಆಗಬೇಕು ಅಂತೇಳಿ. ಅಲ್ಲಿ ಮಳೆ ಬಂದರೆ ಇವರಿಗೆ ಕೂರೋಕ್ಕಾಗುತ್ತಾ ಒಳಗಡೆ? ಯಾವ ರೀತಿ ಮಳೆ ಬೀಳುತ್ತೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ. ಪಾಪ ಅಡುಗೆ ಯಾವುದೇ ಇದರಲ್ಲಿ ಮಾಡ್ತಾ ಇದ್ದಾರೆ ನೋಡಿದರೆ ನಿಮ್ಗೆ ಗೊತ್ತಾಗೋದಿಲ್ವಾ? ನಾಚಿಕೆ ಆಗಬೇಕು ನಮ್ಮ ಸರ್ಕಾರದ ಬಗ್ಗೆ, ಖಂಡಿತ ನಾಚಿಕೆ ಆಗುತ್ತೆ. ಪಕ್ಕದ ಮನೆಯವರು ಮನೆ ಕೊಟ್ಟಿದ್ದಾರೆ, ಬಂದು ಊಟ ಮಾಡಿ ಹೋಗಿ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ದಾರೆ. ಆದರೆ ನಿಮಗೆ ಒಂದು ಕಾಳಜಿ ಇಲ್ಲ ಜನರ ಬಗ್ಗೆ. ಜನರಿಗೆ ಹಿಂಸೆ ಕೊಡ್ತೀರಾ ಹೊರತು ಜನರಿಗೆ ಯಾವ ರೀತಿಯಾಗಿ ಸರ್ಕಾರ ನಿಂತಿದೆ ಅಂತೇಳಿ. ಬರೀ ಕರೆಂಟು ಫ್ರೀ 2,000 ರೂಪಾಯಿ ಕೊಟ್ಟರೆ ಸಾಲದು ಸ್ವಾಮಿ. ಈಗ ಸ್ಪಂದಿಸಿ. ಇವರಿಗೆ ಧರ್ಮಗಳ ನಡುವೆ ತಂದಿಡುವಂಥದ್ದು ಎಲ್ಲ ಬೇಡ. ಜಾತಿ ಅನ್ನುವಂಥದ್ದು ಬರೀ ಜಾತಿ ಸಂಘಟನೆ ಎಲ್ಲ ಮಾಡ್ತಾರೆ. ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಕೊಂಡು ನಮ್ಮ ಜಾತಿ ಹಾಗೆ, ನಮ್ಮ ಜಾತಿ ಹೀಗೆ, ನಮ್ಮ ಜಾತಿಯಲ್ಲಿ ಇಷ್ಟು ಜನ ಇದ್ದಾರೆ, ನಮ್ಮ ಜಾತಿಯ ಪವರ್ ಇದು ಅನ್ನುವಂಥ ವಿಚಾರದಲ್ಲಿ ಜಾತಿ ನಡುವೆನೂ ಕೂಡ ತಂದಿಡ್ತಾರೆ. ಆದರೆ ಅವರ ಜಾತಿಗೆ ಆದಾಗ ಯಾರೂ ಕೂಡ ಇರೋದಿಲ್ಲ. ಅದರಲ್ಲಿ ಮಡಿವಾಳ ಜಾತಿಯವರಿಗೆ ಆದಾಗ ಮಡಿವಾಳ ಸಂಘದವರು ಕೂಡ ಒಗ್ಗಟ್ಟಾಗಿ ನಿಂತರು. ಐ ರಿಯಲಿ ಅಪ್ರಿಷಿಯೇಟ್. ಇದು ಆಗಿರಬೇಕಿರುವಂಥದ್ದು, ಇದು ಮನುಷ್ಯತ್ವ, ಇದು ನಿಜವಾದ ಧರ್ಮ.